ಪರಮ ಪೂಜ್ಯ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರುಗಳಲ್ಲಿ ಕೊಡಮಟ್ಟು ಇವತ್ತಿನ ಒಂದು ದಿವ್ಯ ಸತ್ಸಂಗದಲ್ಲಿ ಪಾಲ್ಗೊಂಡಿರುವ ಈ ಒಂದು ಲೋಕ ಕಲ್ಯಾಣಕ್ಕಾಗಿ ವಿಶೇಷವಾಗಿ ಮಹಾವತಾರ್ ಫೌಂಡೇಶನ್ ಚಾನಲ್ ಅರ್ಪಿಸುತ್ತಿರುವ ಒಂದು ವಿಶೇಷ ಸತ್ಸಂಗಕ್ಕೆ ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡುತ್ತಿರುವ ಹಾಗೂ ಯೂಟ್ಯೂಬ್ನಲ್ಲಿ ವೀಕ್ಷಣೆ ಮಾಡುತ್ತಿರುವ ಈ ನಲ್ಲಿ ಇರುವಂತ ಎಲ್ಲಾ ಆತ್ಮಜ್ಞಾನ ಬಂಧುಗಳಿಗೆ ತುಂಬ ಹೃದಯದಿಂದ ಶರಣಾರ್ಥಿಗಳು. ನನಗೆ ಸದಾವಕಾಶನ ಮಾಡಿಕೊಟ್ಟಂತ ನಿಮ್ಮೆಲ್ಲ ಆತ್ಮಜ್ಞಾನಿಗಳಿಗೂ ಶರಣು. ನೋಡ್ರಿ, ಇವತ್ತು ನನಗೆ ಸದಾವಕಾಶ ಸಿಕ್ತು. ವಿಶೇಷ ಒಂದು ಸತ್ಸಂಗ, ಆತ್ಮ ಸಾಕ್ಷಾತ್ಕಾರದ ಪಥವನ್ನ ನಾವು ತಿಳ್ಕೋಬೇಕಾಗಿತ್ತಪ್ಪ ಅಂತಂದ್ರ ಬ್ರಹ್ಮಶ್ರೀ ಪತ್ರಿಜಿ ಅವರು ಅಂತರಂಗದ ಅರಿವನ್ನ ನಾವು ತಿಳ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಯಾವ ರೀತಿಯನ್ನ ಬದುಕಬೇಕು ಅನ್ನೋದನ್ನ ತೋರಿಸಿಕೊಟ್ಟವರು ಬ್ರಹ್ಮಾಂಡದ ನಾಯಕ ಯೋಗಿ ಪುರುಷ ಯಾರದಾರಪ್ಪ ಅಂತಂದ್ರೆ ಬ್ರಹ್ಮಶ್ರೀ ಪತ್ರಿಜಿ ಅವರು. ನೋಡ್ರಿ, 1,00,000 ಗ್ರಂಥಗಳನ್ನು ಓದಿದಂತ ಮಹಾನ್ ಚೈತನ್ಯ ಸ್ವರೂಪಿ, ಮಾನವ ಕುಲಕ್ಕಾಗಿ ಧರೆಗಿಳಿದ ಬಂದ ಯೋಗಿ ಪುರುಷ. ನೋಡ್ರಿ, ಸಾದಾ ಸೀದಾ ನಮ್ಮಂಗ ಬಂದ ಒಬ್ಬರ ಜೀವನವನ್ನ ಸಂಸಾರ ಒಳಗಿಟ್ಕೊಂಡ ನಿರ್ವಹಣ ಸಂಸಾರ ಮಾಡಿಕೊಂಡು ಜೀವನವನ್ನ ತಮ್ಮ ಲೋಕ ಕಲ್ಯಾಣಕ್ಕಾಗಿ ಮಾಡಿದಂಥದ್ದು ಬ್ರಹ್ಮಶ್ರೀ ಪತ್ರಿಜಿ ಅವರು. ಅವರು 1,00,000 ಗ್ರಂಥ ಒಳಗೆ ಕೆಲವು ಗ್ರಂಥಗಳನ್ನ ನಾವು ಅಭ್ಯಾಸ ಮಾಡಿದರೆ ಸಾಕು, ಅಂತರಂಗದ ಅರಿವನ್ನು ನಾವು ಎತ್ತುಕೊಳ್ಳಲಾಕ ಬರ್ತದ ಅಂತ ಅಂದರು. ತುಳಸಿ ದಳ ಪ್ರಥಮವಾಗಿ ಅವರು ಇಷ್ಟಪಟ್ಟದ್ದು 1,00,000 ಗ್ರಂಥದ ಒಳಗೆ. ಮತ್ತೊಂದು ಮಾನವ ಸೇವೆಯೇ ಮಾಧವ ಸೇವೆ, ಭಜ ಗೋವಿಂದಂ, ವಾಕ್ ಕ್ಷೇತ್ರ, ಪಿರಾಮಿಡ್, ಜ್ಞಾನ ರತ್ನ ಅನ್ನೋದನ್ನ ಹೇಳಿದರು. ಎನ್ಲೈಟ್ಮೆಂಟ್ ಅನ್ನೋದನ್ನ ನಮಗೆ ತಿಳಿಸಿಕೊಟ್ರು. ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರೋದೊಂದು ಮತ್ತೊಂದು ಅಭ್ಯಾಸವನ್ನ ಮಾಡಿದರು. ಚೇತು ವಿಜ್ಞಾನವನ್ನ ಅಭ್ಯಾಸವನ್ನ ಮಾಡಿದರು ಬ್ರಹ್ಮಶ್ರೀ ಅವರು. ತದನಂತರ ನಮಗ ಮುಂದೆ ಏನು ಸಿಗತೈತಿ ಅನ್ನೋದನ್ನ ಅವರು ಅರಿತುಕೊಳ್ಳಾಕ ಆನಂದವೇ ಬ್ರಹ್ಮ ಅನ್ನೋದನ್ನ ಗ್ರಂಥವನ್ನ ತೆಗೆದುಕೊಟ್ರು. ತದನಂತರ ಆನಂದ ಮುಗಿದ ಕ್ಯಾಸ್ ನಾವು ಎಲ್ಲಿ ಹೋಗ್ಬೇಕಪ್ಪ ಅನ್ನೋದಕ್ಕ ಮುಕ್ತಿ ಮಾರ್ಗವನ್ನ ಒಂದು ಗ್ರಂಥವನ್ನ ಕೊಟ್ರು. ಮುಕ್ತಿ ಮಾರ್ಗದಿಂದ ನಾವು ಏನು ಕಲಿಬೇಕಾಗೈತಪ್ಪ ಈ ಭರತ ಭೂಮಿಯಲ್ಲಿ ಪತಂಜಲಿ ಮಹರ್ಷಿಗಳು ನಮಗೆ ಏನ್ ಹೇಳಿಕೊಟ್ಟಾರಪ್ಪ ಅನ್ನೋದ್ರ ಮುಖಾಂತರ ಪತಂಜಲಿ ಧ್ಯಾನ ಶಾಸ್ತ್ರವನ್ನ ನಮಗ ಕೊಟ್ಟರು. ಇಷ್ಟೆಲ್ಲಾ ಕೊಟ್ರು. ಪಿರಾಮಿಡದಿಂದ ನಮಗೆ ಏನು ಲಾಭ ಆಗುವುದೈತಿ ಅನ್ನೋದಕ್ಕಿಂತ ಒಂದು ಪಿರಾಮಿಡಾಯನ ಹಂತ ಕೊಟ್ರು. ತದನಂತರ ಸತ್ಯ ಸಾಯಿಬಾಬಾ ಸಂದೇಶಗಳನ್ನು ಕೊಟ್ಟು ಹಿಂಗ ಅನೇಕ ಗ್ರಂಥಗಳನ್ನ ಅಭ್ಯಾಸ ಮಾಡಿಕೊಟ್ಟು ಮುಮುಕ್ಷಿಗಳಿಗೆ ಕೆಲವು ಗ್ರಂಥಗಳನ್ನು ಕೊಟ್ಟಂತ ನಮ್ಮ ಬ್ರಹ್ಮಶ್ರೀ ಪತ್ರಿಜಿ ಅವರು. ಅದಕ್ಕ ಈ ಮಾನವ ಜನ್ಮವು ಕೇವಲ ಭೌತಿಕ ಅಗತ್ಯಗಳನ್ನು ಪೂರೈಸಿಕೊಂಡು ಈ ಕಾಲಚಕ್ರ ಕನ್ಮೆಯಾಗಲು ಬರುವ ಅವಕಾಶ ಇಲ್ಲ ಅಂತ ಹೇಳಿದ್ರು. ಪ್ರತಿಯೊಬ್ಬ ಮನುಷ್ಯ ಬದುಕಿನ ಅಂತಿಮ ಉದ್ದೇಶ ಏನಂತ ತಿಳ್ಕೊಳಕ ಬಂದದ. ಜೀವನ ಉದ್ದಕ್ಕಾಗಿ ನಾವು ಅಖಂಡವಾಗಿ ಆರೋಗ್ಯದಿಂದ ಇರಬೇಕು, ನೆಮ್ಮದಿಯಿಂದ ಇರಬೇಕು, ಸಂತೋಷ ಇರಬೇಕು ಅನ್ನೋಕ ನಾವು ಹುಟ್ಟಿ ಬಂದಿದ್ದೀವಿ. ಈ ಮಾನವರನ್ನೋದನ್ನ ಮಹಾದೇವನಾಗಬೇಕಾಗಿತ್ತಪ್ಪ ಅಂತಂದ್ರ ನಾವು ಏನು ಮಾಡಬೇಕು? ತನ್ನೊಳಗೆ ಅಡಗಿರುವ ದೈವ ತತ್ವವನ್ನ ಸಂಪೂರ್ಣವನ್ನ ಜಾಗೃತಗೊಳಿಸುವುದು ಅದ್ಭುತವಾದ ಪಯಣ ಅಂತ ಹೇಳಿದ್ರು. ಇದೇ ದಾರಿ ದೀಪ. ಇಂಥ ಒಂದು ಅದ್ಭುತವನ್ನ ಕೊಟ್ಟಂತ ನಮ್ಮ ಏಕೈಕ ರತ್ನ ಯಾವುದಿತ್ತಪ್ಪ ಅಂತ ಅತ್ಯಮೂಲದ ಅಕ್ಷರದ ಗ್ರಂಥ ರೂಪವಾಗಿ ಕೊಟ್ಟಂತ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರು. ತಮ್ಮ ಜ್ಞಾನದ ದಾರಿ ಸುಶಿಸ್ತಲವಾಗಿ ಹರಿಯುವಂತ ಅನುಭವದ ಜ್ಞಾನ. ಅದಕ್ಕ ಪ್ರತಿಯೊಬ್ಬರು ತುಳಸಿ ವನವನದ ಅಧ್ಯಾಯದಲ್ಲಿ ಧ್ಯಾನ ಮಾಡಿದಪ್ಪ ಅಂತಂದ್ರೆ ಯಾವ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಬರೋದಿಲ್ಲ, ಯಾವ ಗುಡಿ ಗುಂಡಾರಕ್ಕೆ ಹೋಗಿ ಕೈ ಮುಗಿದ ಅವಶ್ಯಕತೆ ಇಲ್ಲ. ನಾವು ಯೋಗಿಗಳು ಯಾವ ಮಂತ್ರಗಳನ್ನು ಹೇಳುವಂತದ ಅವಶ್ಯಕತೆ ಇಲ್ಲ. ಮಂತ್ರ ಆಗಲಿ ಜಪ ಆಗಲಿ ಮಾಡೋದಲ್ಲ. ಇದು ಕೇವಲ ಉಸಿರಿನ ಜೊತೆಗಿನ ಅನುಸಂಧಾನದಿಂದ ನಾವು ತಿಳ್ಕೋಬೇಕು. ಬಾಹ್ಯ ಪ್ರಪಂಚಗಾಗಿ ಪತಂಜಲಿ ಮಹಾಧ್ಯಾನವನ್ನು ತಿಳ್ಕೋಬೇಕು. ಯಾವ ರೀತಿಯಾಗಿ ನಾವು ಬದುಕಬೇಕಂತ ಯೋಗ ಶಾಸ್ತ್ರ ಒಳಗಿದಾವು. ಸೂರ್ಯ ನಮಸ್ಕಾರ ಮಾಡಿದ್ರೆ ನಾಡಿಗಳು ಚೈತನ್ಯ ಹಾಕಬಹುದು. ಅದಕ್ಕಿಂತ ಒಂದು ಮುಂದೆ ಹೆಜ್ಜೆ ಇಟ್ಟು ಹೋದವರು ಬ್ರಹ್ಮಶ್ರೀ ಪತ್ರಿಜಿ ಅವರು. ನಮ್ಮ ದೇಹ ರಕ್ಷಣೆಗಾಗಿ ಯೋಗವನ್ನ ಮಾಡಬಹುದು, ಊಟ ಕಡಿಮೆ ಮಾಡ್ಬೋದು, ಎಲ್ಲಾ ಆಸನಗಳನ್ನು ಮಾಡ್ಕೋಬೇಕು. ಅದಕ್ಕಿಂತ ಒಂದು ಹೆಚ್ಚು ಮುಂದೆ ಹೋದವರು ಮಂತ್ರ ಸದಕ್ಕೆ ಬಂದ ಮಾಡಿ
ಯಾವುದನ್ನು ಗುರುವನ್ನು ಉಪದೇಶ ಮಾಡಿಲ್ಲ, ಶ್ವಾಸವನ್ನ ಗುರು ಅಂತ ತೆಗೆಸಿಕೊಟ್ಟವರು ಬ್ರಹ್ಮಶ್ರೀ ಪತ್ರಿಜಿಯವರು. ನಮ್ಮ ಉಸಿರಿನ ಜೊತೆಗೆ ಅನುಸಂಧಾನ ಇತ್ತಂದ್ರ ಶ್ವಾಸದ ಮೇಲೆ ಗಮನ ಇತ್ತಪ್ಪ, ಅದೇ ನಿನ್ನ ಶ್ವಾಸ ಗುರು ಅಂತ ತಿಳಿಸಿಕೊಟ್ಟಿದ್ದವರು, ಪರಮ ಸತ್ಯವನ್ನ ತಿಳಿಸಿಕೊಟ್ಟವರು ಬ್ರಹ್ಮಶ್ರೀ ಪತ್ರಿಜಿಯವರು. ವೈಜ್ಞಾನಿಕವಾಗಿ ನಾವು ಆಧ್ಯಾತ್ಮಿಕದ ಪರಿಕಲ್ಪನೆಗಳನ್ನು ನಾವು ನೋಡ್ಬೇಕಾಗಿತ್ತಪ್ಪ ಅಂತಂದ್ರೆ, ಅದ್ಭುತವಾದ ಸಂದೇಶಗಳ ಕೊಟ್ಟಂತ 2500 ವರ್ಷಗಳ ಹಿಂದೆ ಗೌತಮ ಬುದ್ಧರು ನಮಗ ಮಾರ್ಗವನ್ನ ಕೊಟ್ಟಿದ್ದಾರೆ. ಸರಳ ಜೀವಿಗಳಿಗೆ ಆನಾಪಾನ ಸತಿ ಧ್ಯಾನವನ್ನ ಪ್ರತಿನಿತ್ಯ ಶ್ರದ್ಧೆಯಿಂದ ಮಾಡಬೇಕಾಗುವುದರಿಂದ ನಮ್ಮ ಶಾರೀರಿಕ ರೋಗ ನಿವಾರಣೆ ಆಕತ್ತೆ ಅಂತ ಹೇಳಿದ್ದಾರೆ. ಈ ಆನಾಪಾನ ಸ್ಥಿತಿಯಿಂದ ನಮಗೆ ಏನಕ್ಕೆ ಆಕೈತಪ್ಪ ಅಂದ್ರ, ರೋಗ ಸುದಕ ಸರ್ವ ರೋಗಮಯ ಆಕತಿ ಗುಣಗಳು, ಸರ್ವ ರೋಗ ನಿವಾರಣೆ. ಅದಕ್ಕೆ ಅವ್ರು ಹೇಳ್ತಾರೆ, ಧ್ಯಾನ ಸರ್ವ ರೋಗ ನಿವಾರಣೆ, ಧ್ಯಾನ ಸಕಲ ಭೋಗ ಕಾರಣಿ, ಧ್ಯಾನ ಸತ್ಯ ಜ್ಞಾನ ಪ್ರಸಾದನಿ. ನೋಡ್ರಿ, ಇವು ಸುವರ್ಣ ಅಕ್ಷರದಲ್ಲಿ ಬರೆಯುವಂತದ್ದು. ಇನ್ನರೇ ಎಲ್ಲಾರು ಹೇಳ್ಕೊತ ಹೋಗಿದಾರ ತಮ್ಮ ಬ್ಯಾಳಿ ಬಳಸ್ಕೊಳಕ್. ಅದನ್ನ ಕಡಿಮೆ ಮಾಡಿ ನಾವು ಇದಕ್ಕೆ ಹೆಚ್ಚು ಕೊಡಬೇಕು. ನಾವು ಏನ ಆತ್ಮೀಯ ಜ್ಞಾನ ಬಂಧುಗಳೇ, ಒಂದು ಹೊತ್ತು ಊಟ ಮಾಡಿದವ ಯೋಗಿ, 2 ಹೊತ್ತು ಮಾಡಿದವ ಭೋಗಿ, 3 ಹೊತ್ತು ನಾವು ಊಟ ಮಾಡಿದೇವ ಅಂದ್ರ ರೋಗಿ ಆಗಿರ್ತೀವಿ ನಾವು. ಊಟವನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕಾಗಿತ್ತಪ್ಪ ಅಂತಂದ್ರ, ನಾವು ಯೋಗಿ ಭವ ಆಗ್ಬೇಕಾಗಿತ್ತಂದ್ರ ಒಂದೇ ಹೊತ್ತು ಫಲಹಾರದಲ್ಲಿ ನಾವು ಜೀವಿಸಬೇಕು. ಲಿಕ್ವಿಡ್ ಮ್ಯಾಲನ ರಾತ್ರಿ ಇರಬೇಕು. ಮಧ್ಯಾಹ್ನದಾಗ ಊಟ ಮಾಡಿದ್ದನ್ನ ಸಾಯಂಕಾಲ ಅರ್ಧದಲ್ಲಿ ನಾವು ಊಟವನ್ನ ಮಾಡಬೇಕು. ಇದು ನಮ್ಮ ಜೀವನದ ಕಲೆ, ಯೋಗಿ ಆಗುವಂಥದ್ದು. ಬರೇ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರ, ಯಾವ್ದ ಕಡೆ ಬೆನ್ ಹತ್ತಿ ಬಿಡ್ತೀವಿ ನಾವು. ಆಯುರ್ವೇದಿಕ್ಕಾಗಲಿ ಇವು ಶಾಸ್ತ್ರಕ್ಕೆ ಅಲ್ಲದೆ ಅವು ಎಲ್ಲಾ ನಮ್ಗ ಮತ್ತು ಈ ಜ್ಞಾನ ಬಂದ್ ಮಾಡಿಸ್ಬಿಡ್ತತ್ರಿ. ಅದೆಲ್ಲಾ ಕಡೆ ಹೋಗಬಾರದು. ನಾವೆಲ್ಲ ನಮ್ಮ ವ್ಯಕ್ತಿಕ ಶಾರೀರಿಕ ರೋಗಗಳನ್ನ ನಿವಾರಣೆ ಆಕತಿ. 3ನೆಯ ಕಣ್ಣವನ್ನ ಜಾಗೃತ ಆಕತಿ. ಈ ಆನಾಪಾನ ಸತಿದಿಂದ ಪ್ರತಿನಿತ್ಯ ಶ್ರದ್ಧೆಯಿಂದ ನಾವು ಅಭ್ಯಾಸ ಮಾಡ್ತಾ ಆಕತ್ತಿದೀವಿ ಅಂದ್ರೆ ತನ್ನನ್ನು ಅರಿತುಕೊಳ್ಳುವಂತ ಶಕ್ತಿ ನಮಗ ಬರ್ತತಿ ಅಂತ ಹೇಳ್ಯಾರ ನಮ್ಮ ಬ್ರಹ್ಮಶ್ರೀ ಪತ್ರಿಜಿ ಅವರು. ತನ್ನ ಸುಶಕ್ತಿ ಪ್ರಜ್ಞೆ ಆಳವನ್ನ ತಲುಪಕ ಅನಂತ ಶಕ್ತಿ ನಮ್ಮ ಒಳಗ ಐತಿ ಅನ್ನಕ ಜಾಗೃತವನ್ನ ಕೊಟ್ಟಂತ ನಮ್ಮ ಬ್ರಹ್ಮಶ್ರೀ ಪತ್ರಿಜಿ ಅವರು. ಅದಕ್ಕ ನನ್ನ ಆತ್ಮೀಯ ಬಂಧುಗಳೇ, ನಿಮಗೊಂದು ಮಾತನ್ನ ಹೇಳ್ಬೇಕಂದ್ರೆ, ಜಾತಶ್ಯ ಹಿ ಧ್ರುವ ಮೂರ್ತಿಯು ಅಂತ ಹೇಳಿದ್ರು ಭಗವದ್ಗೀತೆಗಳಿಗೆ. ಕೃಷ್ಣ ಪರಮಾತ್ಮ ಹುಟ್ಟಿದವ ಸಾಯಲೇಬೇಕು, ಸತ್ತವ ಹುಟ್ಟಲೇಬೇಕು ಅಂತ ಅಂದವರು ಬ್ರಹ್ಮ. ಆ ಭಗವದ್ಗೀತೆಗಳಿಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯಾರ ಆಸೆ ಇಟ್ಕೊಂಡು ಸಾಯ್ತಾರಲ್ಲ ಅವ್ರಿಗೆ ಹುಟ್ಟು ಅದ, ಯಾರ ಆಸೆ ಇಲ್ಲದನ್ನ ಸಾಯ್ತಾನಲ್ಲ ಅವ ಮುಮುಕ್ಷ ತತ್ವವನ್ನ ಮುಕ್ತಿ ಹೊಂತಾನ ಅಂತ ಹೇಳಿದ್ರು. ಇದು ನೋಡ್ರ ಅದ್ಭುತವಾದಂತ 2 ವಾಣಿ. ಈ ವಾಕ್ಯದ ಸೀಮಿತ ಅರ್ಥವನ್ನ, ಆತ್ಮದ ಚಿರಂಜೀವಿತನವನ್ನ, ಈ ಭೂಮಿಯಲ್ಲಿರುವ ಮಾನವನ ಇರುವ ಆಯ್ಕೆ ಸ್ವತಂತ್ರವನ್ನು ಅದ ಶ್ಲೋಕದ ಗ್ರಂಥಗಳನ್ನ ಪ್ರತಿಯೊಬ್ಬರಿಗೆ ಹೇಳುತ್ತದೆ. ಸಾಧಕನು ಓದಲೇಬೇಕಾದಂತ ಈ ತುಳಸೀವನ ಅಂತ ಅದ್ಭುತ ನಮ್ಮ ಗ್ರಂಥ ಪತ್ರಿಜಿಯವರು ಕೊಟ್ಟಾರೆ. ಲೋಕದಿಂದ ಈ ಭೂಮಿಗೆ ಬಂದಿರೋದ ಪ್ರತಿಯೊಬ್ಬ ಮಾನವನ ತನ್ನ ಜೀವನದ ಉದ್ದೇಶ ಏನಂತ ತಿಳ್ಕೊಳಕ ಬಂದದ. ಈ ಜನ್ಮ ಕಾರುಣ್ಯವನ್ನ ತಿಳಿದ ಬದುಕುವುದೇ ನಿಜವಾದ ಆತ್ಮೋದ್ಧಾರಕದ ಕಾರಣ ಐತಂತ ಹೇಳಿದವರು. 2500 ವರ್ಷಗಳ ಹಿಂದೆ ತಮ್ಮ ಜೀವನವನ್ನೇ ಸುಖಮಯ ರಾಜ್ಯ ಭೋಗ ಅನುಭವಿಸಿದಂತ ಗೌತಮ ಬುದ್ಧರು ಎಲ್ಲವನ್ನ ತ್ಯಾಗ ಮಾಡಿ ಜ್ಞಾನೋದಯವನ್ನ ತಂದಿಟ್ಟು ಪ್ರತಿಯೊಬ್ಬರ ಮಾನವ ಕುಲಕ್ಕಾಗಿ ಉದ್ಧಾರವನ್ನ ಹೇಳಿಕೊಟ್ಟಂತ ಆಗಿನ ಕಾಲದಲ್ಲಿ ಮುಖ್ಯ ಜನರಿಗೆ ಮುಕ್ತಿಯನ್ನು ಕೊಡುವಂತ ಮಾರ್ಗವನ್ನ ಕೊಟ್ಟಂತ ಆನಾಪಾನ ಸತಿ ಧ್ಯಾನ ಮಾರ್ಗವನ್ನು ಕಲಿಸಿದ್ರು. ಯಾರ ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡ್ತಾರಲ್ಲ, ಯಾರು ಸಾಧನಾ ಮಾರ್ಗದಲ್ಲಿ ಮುನ್ನಡೆಸುವ ಎಲ್ಲರಿಗೂ ಇದು ಅವಕಾಶ ಐತಲ್ಲ, ಹೇಳಿಕೊಟ್ಟವರು ನಮ್ಮ ಬ್ರಹ್ಮಶ್ರೀ ಪತ್ರಿಜಿ ಅವರು. ಮಾನವನ ಪ್ರತಿ ಕ್ಷಣವನ್ನು ತನ್ನನ್ನು ತಾನು ಪರಿಶೋಧಿಸಿಕೊಳ್ಳಬೇಕು ಅಂತ ಹೇಳಿದರು. ತನ್ನ ಬದುಕಿನ ಪ್ರತಿಯೊಂದು ಕ್ಷಣವನ್ನು ಜ್ಞಾನವನ್ನಾಗಿ ನಾವು ಮಾಡ್ಕೋಬೇಕಂತಂದರು. ಬರೀ ಅಕ್ಷರ ಜ್ಞಾನದ ಪಂಡಿತರಾಗಬಾರದು ನಾವು, ಬರೀ ಪುಸ್ತಕದ ಜ್ಞಾನದ ಪಂಡಿತರಾಗಬಾರದು ನಾವು ಆಚರಣೆ ಆಗುವಂತ ಪಂಡಿತರಾಗ್ಬೇಕು ನಾವು. 3 ಹೊತ್ತು ಊಟ ಮಾಡ್ತೀವಂದ್ರೆ 3 ಗಂಟೆ ಧ್ಯಾನ ಮಾಡ್ಬೇಕು ನಾವು. ಏನೋ ಧ್ಯಾನ ಸಿಕ್ಕತ್ತೆ ಅಂತ 10-15 ನಿಮಿಷ ಕುಂತ ಧ್ಯಾನ ಮಾಡಿ ಫಿಲಾಸಫಿಯೋ ಎಮ್ಮೆನೋ ಮಾಡ್ಕೊಂಡ್ ಬಂದ್ ಅಭ್ಯಾಸ ಮಾಡ್ಕೊಂಡ್ ಕುಂತ ಬುಕ್ಕ ಓದಿ ಹೇಳೋದು ಇದು ಧ್ಯಾನ ಅಲ್ಲ, ಇದು ಅಭ್ಯಾಸ ಅಲ್ಲ. ಫಿಲಾಸಫಿಗಳು ಸಿಗಬಹುದು ನಿಮಗ, ಹೇಳೋರು ಸಿಗಬಹುದು ನಿಮಗ,
ಆದ್ರ ಅಂತಃಕರಣದಲ್ಲಿ ಮುಟ್ಟುವಂತ ವಾಣಿಗಳು ಸಿಗಬೇಕಾಗಿತ್ತಪ್ಪ ಅಂತಂದ್ರೆ ಅದು ಸುಕೃತ ಪುಣ್ಯ ಬರಬೇಕು. ಅದು ಒಂದು ತಪಸ್ಸಿನ ಶಕ್ತಿ ಇದ್ರೆ ಮಾತ್ರ ನಮ್ಮ ಭಾವಕ ಆಗ್ತತಿ ಅಂತ ಹೇಳಿದವರು. ಹಂಗ ಈ ಮಾನವ ಜಲಮವನ್ನ ಪ್ರತಿಕ್ಷಣವೂ ತನ್ನನ್ನು ಪರಿಸದಂತ ಏನ್ ಹೇಳಿದಾರಲ್ಲ, ಪ್ರತಿ ಕ್ಷಣವನ್ನು ಧ್ಯಾನವನ್ನಾಗಿ ಆನಂದವಾಗಿ ನಾವು ಮಾಡ್ಕೋಬೇಕು, ಪ್ರಜ್ಞಾಪೂರ್ವಕವಾಗಿ ಇರಬೇಕು, ಪರಿವರ್ತಿಸಿಕೊಳ್ಳುವಂತದ್ದು ಒಂದು ಕಲೆ ನಮ್ಮಲ್ಲಿ ಅಡಗಿರಬೇಕು ಅಂತ ಹೇಳಿದವರು ಬ್ರಹ್ಮಶ್ರೀ ಪತ್ರಿಜಿ ಅವರು. ಅದಕ್ಕ ಒಂದು ಮಾತನ್ನ ಹೇಳಿದರು ಅವರು, ಬುದ್ಧಂ ಶರಣಂ ಗಚ್ಛಾಮಿ. ಬುದ್ಧ ತತ್ವವನ್ನು ಜಾಗೃತಿಸಿಕೊಂಡು ನಾವು ಆಗಬೇಕು ಅಂತ ಹೇಳಿದರು. ಜ್ಞಾನ ಯೋಗಿಗಳಾಗಬೇಕಂತ ಹೇಳಿದರು. ಆತ್ಮಜ್ಞಾನಿಗಳಾಗಿ ನಮ್ಮ ದಿವ್ಯ ಜೀವನವನ್ನ ಸಾಗಿಸಬೇಕು ಅಂತ ಹೇಳಿದರು. ಅತಿಶ್ರಯ ಆಗ್ತದಲ್ಲ ಹೇಳದನ್ನಲ್ಲ, ಶ್ರವಣ ಮನನ ನಿಧಿಧ್ಯಾಸವನ್ನ ನಾವು ಮಾಡಬೇಕು. ಇದರಲ್ಲಿ ಸತ್ಯ ತತ್ವ ಸಿದ್ಧಾಂತವನ್ನ ನಾವು ಆಚರಣೆಯಾಗಿ ತಂದಿತ್ತಪ್ಪ ಅಂತಂದ್ರ ನಾವು ಸಾಧನಾದಾಗ ಅದೀವ ಅಂತ ತಿಳಿಬೇಕು. ಬರೇ ನಾವು ಶರೀರ ಹುಟ್ಟೈತಿ ನಾವು ಬದುಕಾಕ ಯೋಗ ಮಾಡ್ಕೊಂಡು ಬದುಕೋದ ಜೀವನ ಅಲ್ಲ. ಧ್ಯಾನ ಮಾಡಿ ಜೀವನವನ್ನ ಧ್ಯಾನವನ್ನ ಪ್ರಚಾರವನ್ನ ಮಾಡಿ ಮತ್ತೊಬ್ಬರಿಗೆ ಅನುಕೂಲವಾಗುವಂತ ನಮ್ಮ ಭಾರತ ಭೂಮಿಗೆ ನಾವು ಏನಾರ ಕೊಡುಗೆ ಕೊಡಬೇಕಾಗಿತ್ತಪ್ಪ ಅಂತಂದ್ರ ಪ್ರಚಾರವನ್ನ ಮಾಡಬೇಕು. ಪ್ರತಿ ದಿವಸ ಒಬ್ಬರಿಗೆ ಧ್ಯಾನವನ್ನ ಹೇಳಿಕೊಡಬೇಕು. ನಾವು ಒಂದ್ 5 ಗಂಟೆ 3 ಗಂಟೆ ಧ್ಯಾನವನ್ನ ಮಾಡ್ಕೋಬೇಕು. ಮೊದಲ ನಾವು ಶುದ್ಧ ಮಾಡಾಕ್ ನಾವು ಅಧಿಕಾರಿಗಳಾಗ್ತೇವೆ, ಆಮೇಲೆ ನಾವು ಇವೆಲ್ಲ ಹೇಳಾಕ ಕೇಳಾಕ ಅಧಿಕಾರಿಗಳು. ನಾವೆಲ್ಲ ಜ್ಞಾನಬಂಧುಗಳು. ನಾವ್ ಯಾವಾಗ ಸಾಧನಾ ಮಾಡ್ತೀವಲ್ಲ ಅವಾಗ ನಾವು ಪ್ರತಿಯೊಬ್ಬರಿಗೂ ಅಮರ ತತ್ವವನ್ನು ಕೊಡಾಕ ಬ್ರಹ್ಮಾನಂದ ರಸವೂತನ ದೊರೆಯೋದಲ್ಲಿ ಸಂಶಯ ಇಲ್ಲ ಅಂತ ಹೇಳಿದವರು ಪತ್ರಿಜಿ ಅವರು. ಅಂತ ಒಂದು ಸಾಧನಾ ಮಾರ್ಗ ಒಳಗೆ ಬಹಳ ಉತ್ತಮವಾದಂತ ಹೇಳ್ಯಾರ. ಅದಕ್ಕ ನಾವೊಂದು ಮಾತನ್ನ ಪ್ರಥಮವಾಗಿ ಹೇಳ್ಬೇಕಾಗಿತ್ತಪ್ಪ ಅಂತಂದ್ರ, ಧ್ಯಾನ ಅಂದ್ರೆ ಪ್ರಾರ್ಥನೆ ಮಾಡೋದಲ್ಲ ಕೈ ಮುಗಿದು. ಧ್ಯಾನ ಅಂದ್ರ ಮಂತ್ರ ಹೇಳೋದಲ್ಲ. ಧ್ಯಾನ ಅಂದ್ರ ನಾಮಸ್ಮರಣೆ ಮಾಡೋದಲ್ಲ. ಧ್ಯಾನ ಅಂದ್ರ ಮಂತ್ರ ಜಪ ಎರಡೂ ಕೂಡಿದ್ದನ್ನು ಅಲ್ಲ. ಧ್ಯಾನ ಅಂದ್ರ ಶ್ವಾಸದ ಮೇಲೆ ಗಮನ, ಒಳಗ್ ಹೋಗುವ ಶ್ವಾಸ ಹೊರ ಬರುವ ಶ್ವಾಸವನ್ನ ಗಮನಿಸುವಿಕೆ. ಇದರಿಂದ ನಮಗೆ ಏನಾಕತ್ಯಪ್ಪ ಅಂತಂದ್ರ ಧ್ಯಾನ ಸಾಧನೆಯಿಂದ ನಮ್ಮ ರೋಗಗಳೆಲ್ಲ ಹೋಗ್ತೈತೆ ಅಂತ ಬ್ರಹ್ಮಶ್ರೀ ಪತ್ರಿಜಿ ಅವರು ಹೇಳ್ಯಾರ. ಅವ್ರ ಅನುಭವಿಸಿ ಕ್ಯಾಸ ಹಿಮಾಲಯ ಒಳಗೆ 2000 ವರ್ಷಗಳ ಹಿಂದೆ ಧ್ಯಾನ ಮಾಡಿದ್ರು. ಈ ಭೂಲೋಕದಾಗ ಈ ಕೊಲಿಗಿನಾಗ ಮತ್ತೆ ಅವ್ರ ಜಲಮವಿನ ಬಂದ್ರು ನಮ್ಮ ಬ್ರಹ್ಮಶ್ರೀ ಪತ್ರಿಜಿ ಅವರು. ಮಾನವರನಾಗಿ ಯೋಗಿ ಮಾಡಾಕನ ಹುಟ್ಟಿ ಬಂದಂತ ಸದ್ಗುರು ಅಂತ ಹೇಳ್ಬೇಕು ನಾವು. ಅದಕ್ಕ ಧ್ಯಾನದಿಂದ ನಮ್ಮ ರೋಗ ಕಡಿಮೆ ಆಕತ್ರಿ. ಬರೇ ಎಲ್ಲ ಎನಿಸ್ಕೋತ ಕುಂದುರುದು ಯೋಗ ಆಸನ ಮಾಡೋಬಾರ್ದ. ನಾವೆಲ್ಲ ಧ್ಯಾನ ಸಾಧನೆಯಿಂದ ನೆನಪಿನ ಶಕ್ತಿ ಹೆಚ್ಚಾಗತದ, ಮೆಮ್ರಿ ಪವರ್ ಹೆಚ್ಚಾಗ್ತದ. ಧ್ಯಾನ ಮಾಡಾಕತ್ತೀವಂದ್ರ ನಾವು ಏಕಾಗ್ರತೆಯನ್ನ ತೀವ್ರಗತಿ ಆಗ್ತದೆ ಅಂತ ಹೇಳಿದಾರ. ಯಾರ ಇದನ್ನ ಅಭ್ಯಾಸ ಮಾಡ್ತಾರಲ್ಲ ಮನಪೂರ್ವಕವಾಗಿ, ಏಕಾಗ್ರತೆ ಅಂದ್ರ ಚಂಚಲ ಆಗೋದಿಲ್ಲ. ನಾವು ಧ್ಯಾನ ಮಾಡಾಕತ್ತೀವಪ್ಪ ಅಂತಂದ್ರ ಮನಸ್ ಶಾಂತಿ ಸಿಗತದ. ಇದನ್ನ ನಾವು ನೆನಪಿನಾಗ ಇಟ್ಕೋಬೇಕು. ಬರೇ ದುಡ್ಡು ಐತಿ ಬರೀ ಹೋಗಿ ಕುಂದೋರದಲ್ಲ, ಎಲ್ಲಿ ನೀವು ಕೂತಲ್ಲೇನೆ ಜ್ಞಾನ ಹತ್ತತಿ. ಅಂತ ಒಂದು ಮನಃಶಾಂತಿ ಸಿಗಬೇಕಾಗಿತ್ತಪ್ಪ ಅಂತಂದ್ರೆ ಧ್ಯಾನ ಸಾಧನೆಯಿಂದ ಆಕತಿ ಅಂತ ಹೇಳಿದರು. ಇನ್ನೊಂದು ಮಾತನ್ನ ಹೇಳಿದ್ರು ಪತ್ರಿಜಿ ಅವರು, ಯಾರ ಧ್ಯಾನ ಸಾಧನೆ ಮಾಡ್ತಾರಲ್ಲ ಆತ್ಮಸ್ಥೈರ್ಯ ಉಂಟಾಗ್ತದ. ನಾ ಏನದನಿ, ನಾ ಯಾಕೆ ಹುಟ್ಟೆ ಬಂದನಿ, ನನ್ನಿಂದ ಏನಾಗಬೇಕಾಗಿತಿ ಭೂಮಂಡಲ ಅನ್ನೋದನ್ನ ಅರ್ಥಕೊಳ್ಳಲಾಕ ನಮಗೊಂದು ಆತ್ಮ ಶಕ್ತಿಯನ್ನು ಬರುವಂತದ್ದು, ಪವರ್ ಕೊಟ್ಟಂತದ್ದು ಧ್ಯಾನ ಸಾಧನೆಯಿಂದ. ಈ ಧ್ಯಾನ ಸಾಧನೆಯಿಂದ ಥರ್ಡ್ ಐ ಓಪನ್ ಆಗ್ತದ, 3ನೇ ಕಣ್ಣು ಉತ್ತೇಜನವಾಗ್ತದ ಅಂತ ಹೇಳ್ತಾರೆ. ಅನುಭವದಿಂದ ಬರ್ತದ್ರೆ ಇದೆಲ್ಲ. ಬರೀ ಪುಸ್ತಕ ಜ್ಞಾನ ಮಸ್ತಕನ್ಯಾಗ ಇರಬಾರ್ದು. ನಾವು ಮಸ್ತಕ ಜ್ಞಾನ ಬ್ರಹ್ಮಜ್ಞಾನ ಇಳಿಬೇಕಾಗಿದ್ರಪ್ಪ ಅಂತ ಧ್ಯಾನ ಮಾಡಬೇಕು. ಈ ಧ್ಯಾನದಿಂದ ನಾವೇ ಗುರುಗಳಾಗಿ ಬದಲಾಗ್ತೀವಿ ಅಂತ ಹೇಳಿದರು. ಗುರು ಯಾರು ಉದ್ಧಾರ ಮಾಡಕ್ ಆಗೋದಿಲ್ಲ. ಬಾಯಾಂತರವಾಗಿ ಶಾಸ್ತ್ರ ಪ್ರಕಾರವಾಗಿ 16 ತರವನ್ನ ಗುರುಗಳನ್ನ ನಾವು ಮಾಡ್ಕೋಬಹುದು. ವಿದ್ಯೆ ಕೊಟ್ಟ ಗುರು, ತಂದೆ ತಾಯಿ ಗುರು, ಅಕ್ಷರ ಕಲಿಸಿದ ಗುರು, ಉದ್ಯೋಗ ಕಲಿಸಿದ ಗುರುಗಳ ಆಗಬಹುದು. ಆದ್ರೆ ಮುಮುಕ್ಷ ತತ್ವವನ್ನ ಮುಕ್ತಿಯನ್ನು ಪಡಿಬೇಕಾಗಿತ್ತಪ್ಪ ಅಂತಂದ್ರ ಶ್ವಾಸದ ಮೇಲೆ ಗಮನ ಕೊಟ್ಟಾಗ ಮಾತ್ರ ನಾವು ಮುಕ್ತಿ ಹೊಂದುತ್ತೀವಿ ಅಂತ ಹೇಳಿದವರು ಬ್ರಹ್ಮಶ್ರೀ ಪತ್ರಿಜಿ ಅವರು. ಧ್ಯಾನ ಸಾಧನೆಯಿಂದ ನಾವು ದೈವಿ ಸ್ವರೂಪಕ್ಕೆ ತಿಳ್ಕೊಳಾಕ ಬರ್ತದೆ ಅಂತ ಹೇಳ್ಯಾರ ನೋಡ್ರಿ. ಧ್ಯಾನದಿಂದ ಎಷ್ಟು ಲಾಭ ಐತ್ರಿ, ಯಾಕೆ ನಾವ್ ಮಾಡ್ತಾ ಇಲ್ರಿ? ನಮಗ್ ಯಾಕೆ ರೋಗ ಬರ್ತಾವ್ರಿ? ನಮ್ಮ ಜನ್ಮವನ್ನೇ ನಾವು ಆಯ್ಕೆ ಮಾಡಿಕೊಂಡು ಬಂದದೀವಿ.
ಇಂಥ ಹೊಟ್ಟಿಲೆ ಇಂಥ ತಂದೆ ತಾಯಿ ಹುಟ್ಟಬೇಕು, ಇಂಥ ಊರಾಗ ಹುಟ್ಟಬೇಕು, ಇಷ್ಟ ದಿವಸ ಬದುಕಬೇಕು ಅನ್ನೋದನ್ನ ಲಿಖಿತದಲ್ಲಿ ನಾವು ಬಂದಿದ್ದೇವೆ. ಪಾಪ ಪುಣ್ಯವನ್ನ ಸಮನಾಗಿ ಹುಟ್ಟಿ ಬಂದ ನಮ್ಮ ಈ ಐತಂತ ನಮ್ಮ ಮಾನವ ಜನ್ಮವನ್ನು ಹುಟ್ಟಿ ಬಂದದವ. ಬಹಳ ಪಾಪ ಮಾಡಿದೇವಂದ್ರೆ ಪ್ರಾಣಿ ಜನ್ಮ ಬರ್ತದ, ಬಹಳ ಪುಣ್ಯ ಮಾಡಿದೇವಂದ್ರೆ ದೇವಾನ ದೇವತೆಗಳೇ ಆಗ್ತೀವಿ. ಇದನ್ನ ಅರಿತುಕೊಂಡ ಬಂದಾಗ ನಾವು ದೇವಾನ ಯೋಗಿಗಳಾಗಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಧ್ಯಾನ ಮಾಡಬೇಕು. ದೈವ ಸ್ವರೂಪವನ್ನು ತಿಳಿದುಕೊಳ್ಳಲಾಕ ಬರ್ತೈತೆ ಅಂದ್ರು. ಜನ್ಮಗಳನ್ನು ನಾವೇ ಆಯ್ಕೆ ಮಾಡಿಕೊಂಡು ಬಂದಿದ್ದೀವಿ ಅಂತಂದ್ರು. ಯಾರು ಉದ್ಧಾರ ಮಾಡಕ್ ಬರೋದಿಲ್ಲ ಈ ಕಲಿಯುಗದಾಗ. ನಮ್ಮನ್ನ ನಾವು ಉದ್ಧಾರ ಮಾಡ್ಕೋಬೇಕಾದ್ರೆ ಜ್ಞಾನ ಸಾಧನೆಯನ್ನ ಮಾಡಬೇಕಂತ ಹೇಳಿದವರು ಬ್ರಹ್ಮಸತ್ರಿಯವರು. ಒಬ್ಬೊಬ್ಬರು ಇನ್ನೊಬ್ಬರು ಎಂದಿರಿಗೂ ಉದ್ಧಾರ ಆಗೋದಿಲ್ಲ. ಈ ಸೃಷ್ಟಿಯಲ್ಲಿ ಕೋಟ್ಯಾಂತರ ಲೋಕದಾವು ಇವೆಲ್ಲ. ಮರಣಿಸುವುದೆಂದರೆ ಭೌತಿಕ ಶರೀರವನ್ನು ಬಿಡೋದು ಅಷ್ಟ ಇದೆ. ಸಾಯ್ತೈತಪ್ಪ ಅಂತಂದ್ರೆ ಈ ಅಂಗಿ ಹಾಕಿದೀವಿ ಅಂದ್ರೆ ಬಟ್ಟೆ ತೆಗೆದು ಹೊಸ ಅಂಗಿ ಹಾಕೊಂಡು ನಾವು ಮೇಲೆ ಹೋಗ್ಬೇಕು. ಒಮ್ಮೆ ದೇಹ ಹುಟ್ಟೈತೆ ಅಂದ್ರೆ ನಾವು ಬಾಡಿ ವಿಕೆಟ್ ಒಗಿಲೇಬೇಕು. ಏನೋ ಆತ್ಮ ಜ್ಞಾನ ಬಂಧುಗಳೇ, ಎಷ್ಟೋ ವರ್ಷ ಧ್ಯಾನ ಮಾಡಿ ನೀವು ಆ ಧ್ಯಾನ ಸರಿಯಿಂದ ಮತ್ತೊಂದಕ್ಕೆ ಪ್ರಲೋಕದಲ್ಲಿ ಪ್ರವೇಶ ಮಾಡಿ ಅಲ್ಲಿ ಇರುವಂತ ಒಂದು ಚೈತನ್ಯ ಶಕ್ತಿ ಮತ್ತೊಂದಕ್ಕೆ ನಾವು ಸದಾವಕಾಶವನ್ನು ಸೇವೆ ಮಾಡೋದಕ್ಕೆ ಮತ್ತೊಂದು ಲೋಕಕ್ಕೆ ಹೋಗ್ಬೇಕಾಗ್ತದ. ನಾವೆಲ್ಲ ಆ ಕಾರಣಕ್ಕಾಗಿ ನಾವು ಏನ್ ಮಾಡ್ಬೇಕಪ್ಪ? ಧ್ಯಾನ. ಕೋಟ್ಯಾಂತರ ಲೋಕಗಳಾದವು. ನಮಗ್ ಲೋಕ ಅನ್ನೋದ ಗುರುತಿಲ್ಲ. ಬರೀ ಬಾಯಿಲೆ ಅಷ್ಟೇ ಹೇಳ್ತೀವಿ. ಮರಣಿಸುವುದೆಂದ್ರೆ ನಮ್ಮ ಸುತ್ತ ಮರುವ ಪ್ರಪಂಚವನ್ನ ಬದಲಾಯಿಸುವುದು. ಸ್ವಂತ ಕರ್ಮಗಳನ್ನು ಅನುಭವಿಸಿ ತೀರ್ಬೇಕು ನಾವು ಇಲ್ಲಿ ಬಂದದೀವಪ್ಪ ಅಂತಂದ್ರೆ. ಆ ಕರ್ಮಗಳನ್ನು ದೂರ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಧ್ಯಾನ ಸಾಧನೆಯಿಂದ ಕರ್ಮ ಸುಟ್ಟು ಭಸ್ಮ ಆಗ್ತದ ಅಂತ ಹೇಳಿದರು. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಒಂದು ಮಾತನ್ನ ಹೇಳ್ತಾನ. 18 ಅಧ್ಯಾಯಗಳಲ್ಲಿ ಕರ್ಮ ಯೋಗಗಳಲ್ಲಿ ಹೇಳ್ತಾರ, ಯಾರು ಧ್ಯಾನವನ್ನ ಮಾಡ್ತಾರಲ್ಲ ಅವ್ರ ಕರ್ಮ ಹತ್ತೋದಿಲ್ಲ ಅಂತಂದ್ರು. ಕೆಟ್ಟ ಗುಣಗಳಿಗೆ ನಮ್ಗ ಕೆಡಕನ ಉಂಟ ಮಾಡ್ತೈತೆ ಅಂತ ಹೇಳಿದವರು ಬ್ರಹ್ಮಶ್ರೀ ಪತ್ರಿಜಿ ಅವರು. ನಮ್ ಭಾವನೆ ಯಾರ್ ಕೆಟ್ಟ ಆಕೈತೆ ಅಂತ ನಾವ್ ಯಾವಾಗ ಅಂತಿಲ್ಲ, ಮೊದಲು ನಮಗ ಆಕೈತಿ, ಆಮೇಲೆ ಅವ್ರಿಗೆ ಆಗ್ತದ. ನಮ್ಮಲ್ಲಿ ಯಾವಾಗ ಏಕೋಭಾವ ಇರ್ತೈತಲ್ಲ ಅವಾಗ ನಾವು ದೈವಿ ಸ್ವರೂಪ ಆಗ್ತೀವಿ. ಯಾವಾಗ್ಲೂ ನಮ್ಮ ಮನಸ್ಸನ್ನು ತಿಳ್ಕೊಳಕ್ ಬರೋದಿಲ್ಲ, ಮತ್ತೊಬ್ಬರನ್ನ ಸಹನ ಮಾಡ್ಕೊಳಕ್ ಆಗಂಗಿಲ್ಲಲ್ಲ. ಯಾರೇ ನಮಗ್ ಏನಾರೇ ಅಂದ್ರಪ್ಪ ಅಂತಂದ್ರ ತಡ್ಕುವಂತ ಶಕ್ತಿ ಇರ್ಲಿಕ್ಕಂದ್ರೆ ಆನ್ ದಿ ಸ್ಪಾಟ್ ನಾವು ಅಪಶಬ್ದ ಮಾತಾಡಿದೇವು ಅಂದ್ರೆ ಅವ್ರ ಕರ್ಮವನ್ನ ನಾವು ತೆಗೆದುಕೊಳ್ಳುತ್ತೇವೆ. ಅದಕ್ಕೆ ರಮಣ ಮಹರ್ಷಿಗಳು ಅರುಣಾಚಲದ ಸಂತ ಭಗವಾನ್ ಮಹರ್ಷಿಗಳು ಆಗಿ ಹೋದರು. ರಮಣ ಮಹರ್ಷಿಗಳು 40 ವರ್ಷಗಳ ಪರ್ಯಂತರವಾಗಿ ಮೌನ ಸಾಧನೆಯನ್ನು ಮಾಡಿದಂತ ಮಹಾನ್ ತತ್ವಜ್ಞಾನಿಯವರು. ಅದಕ್ಕ ಮಾತಾಡಿ ಕೆಡಬೇಡ, ಮೌನವಾಗಿ ಇರುವಂತ ಹೇಳಿದರು. ಗಿಡ ಸುದಕ್ ಅವ್ರ ಹಾದು ಹೋಗುವ ಹೊತ್ತಿನ್ಯಾಗ ಗಾಳಿ ಬೀಸ್ತಿದ್ವು ಅತ್ರಿ ಅವ್ರಿಗೆ. ಮಂಗ ಕೋತಿಗಳು ಸದಕ್ ಅವ್ರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ ಹೋಗ್ತಿದ್ವು ಅಂತ್ರಿ. ಎಲ್ಲಿ? ಮೌನದಾಗರಿ. ಅಂತ ಆದಂತ ಈ ಕಲಿಯುಗದಲ್ಲಿ ನಮ್ಮವರೇ ಆದಂತ ಅರುಣಾಚಲ ಬೆಟ್ಟಕ್ಕೊಂದು ಒಂದು ಸಲಾರಿ ನಾವು ಹೋಗಿ ಬರ್ಬೇಕ್ರಿ ಜೀವನದಾಗ. 14 ಕಿಲೋಮೀಟರ್ಗಳನ್ನು ಸುತ್ತಲಿರುವಂತ ಒಂದು ಪ್ರದೇಶವನ್ನು ಒಂದ್ ಗುಹೆಯೊಳಗೊಂದು ಒಂದ್ 3 ದಿವಸದಲ್ಲಿ ಎಲ್ಲವನ್ನ ನೋಡ್ಕೊಂಡು ಬಂದಿವಪ್ಪ ಅಂತ ನಮ್ಮ ಜೀವನ ಎಷ್ಟೋ ಪುಣ್ಯ ಆಗ್ತದ ಅಂತ ಯೋಗಿ ಪುರುಷರು 400 ಜನರು ಜೀವಂತ ಸಮಾಧಿಯಾದಂತ ಸ್ಥಳ ಅದು. ಅಂತ ಸ್ಥಳದಲ್ಲಿ ದೇವಾನು ದೇವತೆಗಳು ತಪಸ್ಸು ಮಾಡಿದಂತ ಸ್ಥಳ ಅದು. ಗೌತಮ ಬುದ್ಧರು ಬಂದು ತಪಸ್ಸು ಮಾಡಿದಂತ ಸ್ಥಳ ಅದು. ಅದಕ್ಕೆ ಕೈಯ ಕಾಲ ಸರಿ ಇದ್ದಾಗ ಕ್ಷೇತ್ರ ಸಂಚಾರ ಮಾಡಬೇಕು. ಕಣ್ಣು ಸರಿ ಇದ್ದಾಗ ವೇದ ಗ್ರಂಥಗಳನ್ನು ಅಭ್ಯಾಸ ಮಾಡಬೇಕು. ನಮ್ಮ ಮನಸ್ಸು ಹಲಚಲ್ ಇದ್ದಾಗ ನಾಮಸ್ಮರಣೆ ಮಾಡಬೇಕು. ನಮ್ಮ ಮನಸ್ಸನ್ನ ಪಕ್ವನಾದಾಗ ಧ್ಯಾನಕ್ಕೆ ಅಧಿಕಾರಿಗಳಾಗಬೇಕು. ನಾವು ಎಲ್ಲವನ್ನ ಅಭ್ಯಾಸ ಮಾಡಿಕೊಂಡು ಎಲ್ಲವನ್ನ ತಿಳ್ಕೊಳ್ಳುವಂತ ಬುದ್ಧಿ ಕೊಟ್ಟದ್ದು ಇದು ಮಾನವ ಜನ್ಮಕ್ಕೆ ಮಾತ್ರ. ಕರ್ಮಗಳನ್ನು ನಾವು ಏನಕ್ಕೆ ಹೋಗಿ ನಾವು ಚೆಂಡ ಹೆಂಗ ಹೋಗಿತ್ತಲ್ಲ ಬಾಡಿಗೆ ಅದು ನೇರವಾಗಿ ನಮ್ಮ ಕಡೆನೆ ಬರುವಂತದ್ದು ಈ ಕಲಿಕ ಪ್ರಭಾವ. ಯಾರಿಗೂ ಒಳ್ಳೇದು ಮಾಡ್ತಿಲ್ಲ ನಮಗ ಒಳ್ಳೇದಾಗ್ತೈತಿ ಅಂತ ತಿಳ್ಕೋಬೇಕು. 10ನೇ ಒಂದು ಭಾಗವನ್ನ ದಾನ ಧರ್ಮಕ್ಕಾಗಿ ನಾವು ದುಡ್ಡನ್ನು ಸ್ವೀಕರಣೆ ಮಾಡಿ ಇಟ್ಟೊಂದು ಇಂಥ ಪಿರಾಮಿಡಕ್ಕೆ ಇಂಥ ಸತ್ಕಾರಕ್ಕೆ ಅನ್ನ ಸಂತರ್ಪಣೆ ಕೊಡುವುದಂತ ಮನೋಭಾವ ನಮ್ಮಲ್ಲಿ ಇರಬೇಕು. ಕುಂಟರಿಗೆ, ಕಾಲಿಲ್ಲದವರಿಗೆ, ಬಡವರಿಗೆ, ಭಿಕ್ಷಾದೇವರಿಗೆ ಕೊಡುವುದರಿಂದ ನಮ್ಮ ಭಾವಗಳನ್ನು ಶುದ್ಧಿ ಆಗ್ತವೆ. ಬರೀ ನಮ್ಮ ಹೆಂಡ್ರು ಮಕ್ಕಳಿಗೆ ಆಸ್ತಿ ಅಂತಸ್ತು ಕೋಟಿ ಗಂಟ್ಲೆ ಬಿಲ್ಡಿಂಗ್ ಕಟ್ಕೊಂಡು ಕೂತೀವಿ ಅಂದ್ರೆ ನನಗೆ ಸಮಾಧಾನ ಸಿಗೋದಿಲ್ಲ. ಯಾವ ಮಕ್ಕಳನ್ನು ಈಗಿನ ಕಲಿಯುಗದಾಗ ನೋಡುವಂತ ಪರಿಸ್ಥಿತಿ ಇಲ್ಲ.
ಯಾವ ಮಕ್ಕಳು ಮೊಮ್ಮಕ್ಕಳು ನಮ್ಮನ್ನ ನೋಡ್ತಾವ ಅನ್ನೋದನ್ನು ನಾವು ತೆಗೆದೊಗಿಬೇಕು. ಮೊದಲು ನಮ್ಮ ಜೀವಕ್ಕೆ ನಾವೇ ಆಧಾರವಾಗಿ ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರೆ ಧ್ಯಾನ ಸಾಧನೆಯನ್ನ ಮಾಡಬೇಕು. ಔಷಧ ಇಲ್ಲದ ಬದುಕಬೇಕಾಗಿತ್ತಪ್ಪ ಅಂದ್ರ ಡೈಲಿ 3 ಇಂದ 5 ಅವರ್ ಧ್ಯಾನ ಮಾಡಬೇಕು. ಅವಾಗ ನಿಮ್ಮ ಔಷಧದಿಂದ ಬದುಕಾಕ ನೀವು ಅಧಿಕಾರಿಗಳೇ ಆಗ್ತೀರಿ. ನಾವು ಏನ್ ಅನ್ನೋದನ್ನ ಅರಿವಿನ ಜ್ಞಾನವನ್ನ ಹೆಚ್ಚಾಗ್ತದೆ ಅಂತ ಹೇಳಿದ್ರು ಬ್ರಹ್ಮಶ್ರೀ ಪತ್ರಿಜಿ ಅವರು. ಎಲ್ಲರಿಂದಲೂ ಎಲ್ಲವನ್ನ ಸದಾ ಕಲಿತಾ ಇರಬೇಕು ಅಂತ ಹೇಳಿದವರು ಬ್ರಹ್ಮಶ್ರೀ ಪತ್ರಿಜಿ ಅವರು. ಇವತ್ತ ನಾ ಹೇಳಿನಿ, ನಾಳೆ ಮತ್ತೊಬ್ರು ಬರ್ತಾರು, ನಿನ್ನೆ ಒಂದು ಬೇರೆದಾರು ಹೇಳಿದಾರೆ. ಎಲ್ಲಾ ಪಿರಾಮಿಡ್ ಮಾಸ್ಟರ್ ಏನ್ ಹೇಳ್ಯಾರ ಅಂತ ತಿಳ್ಕೊಂಡು ನಾವು ಯಾವ ತಪ್ಪ ದಾರಿಯಾಗದೇವಿ, ನಾವು ಹೆಂಗ ಶುದ್ಧ ಆಗ್ಬೇಕು ಅನ್ನೋದನ್ನ ತಿಳ್ಕೊಂಡು ನಡೆಯುವುದೇ ನಮ್ಮ ಮಾನವ ಜನ್ಮದ ಮೂಲ ಕರ್ತವ್ಯ. ಸಮಯವನ್ನ ವ್ಯರ್ಥ ಮಾಡಬಾರದು, ಕ್ಷಣವಾದರೂ ಎಂದಿಗೂ ವ್ಯರ್ಥ ಮಾಡಬಾರದು. ಯಾಕಪ್ಪ ಅಂತಂದ್ರೆ ಸಮಯ ಅಂದ್ರ ತಪಸ್ಸು. ನಡೆದಾಡುವ ಸಂತ ಬಿಜಾಪುರದ ಜ್ಞಾನಯೋಗಿ ಸಿದ್ದೇಶ್ವರ ಅಪ್ಪಾಜಿ ಅವರು 40 ನಿಮಿಷ ಸತ್ಸಂಗ ಮಾಡ್ತಾ ಇದ್ದರು. 1 ನಿಮಿಷ ಸುದಕ್ಕೆ ಗಡಿಯಾಳ ಇಲ್ಲದೆ ಎದ್ದು ಹೋಗ್ತಿರೋರು. ಹಂಗ ಪ್ರವಚನ ಮಾಡಿದಂತದ್ದು ಸಂತರು ಯಾರಾದ್ರಪ್ಪ ಅಂದ್ರ ನಡೆದಾಡುವ ದೇವ ಸಂತ. ಹಂಗ ನಮ್ಮ ಸಮಯವನ್ನ ನಮ್ಮ ಜೀವನೋದ್ದಕ ಕಾಯಕವನ್ನ ಮಾಡಿಕೊಂಡು ಉಳಿದ ಸಮಯದಲ್ಲಿ ಧ್ಯಾನಕ್ಕೆ ನಾವು ಅಧಿಕಾರಿಗಳಾಗಬೇಕು. ಪ್ರಾಣ ಶಕ್ತಿಯನ್ನು ಮಾತ್ರವನ್ನ ವ್ಯರ್ಥ ಮಾಡ್ಕೋಬಾರ್ದು. ಕಾಸ್ಮಿಕ್ ಎನರ್ಜಿ ಬ್ರಹ್ಮರಂಧ್ರ ಮುಖಾಂತರ ಹೋಗುವಂತ ನಮ್ಮ ದೇಹದಲ್ಲಿ 72,000 ನಾಡಿಗಳನ್ನು ಚೈತನ್ಯಕ್ಕೆ ಕೊಡುವಂತ ಶಕ್ತಿ ಧ್ಯಾನದಾಗೈತಿ. ಅದು ಬಿಟ್ಟು ಇದು ಬಿಟ್ಟು ಬ್ಯಾಡಾಗಿದ್ದನ್ನ ನಾವು ತಗೊಂಡು ತೆರೆಯಾಗ ಹಾಕೊಂಡು ಏನ್ ಮಾಡಕ್ ಆಗ್ತದ? ಇನ್ನ ಆತ್ಮೀಯ ಜ್ಞಾನ ಬಂಧುಗಳೇ, ಎಷ್ಟು ವರ್ಷ ನಾವು ಅಭ್ಯಾಸ ಮಾಡಬೇಕು, ಎಷ್ಟು ಗ್ರಂಥಗಳನ್ನ ನಾವು ಓದಬೇಕಪ್ಪ ಅಂತಂದ್ರೆ ನಮ್ಮ ಜನ್ಮ ಇರುವಂತಕ್ಕ ಓದ್ಬೇಕು, ಆದ್ರೆ ಹೆಚ್ಚು ಧ್ಯಾನ ಮಾಡಬೇಕು. ನಮಗೆ ತಿಳಿಲಿಕ್ಕಂದ್ರ ಗ್ರಂಥ ಓದಬೇಕು, ತಿಳಿತಂದ್ರ ಸುಮ್ಮ ಬಿಟ್ಟು ಧ್ಯಾನ ಮಾಡಬೇಕು. ಅದಕ್ಕ 3 ಟೈಮಿಂಗ್ ಹೇಳಿದ್ರು ನಮಗ್ ಬ್ರಹ್ಮಶ್ರೀ ಪತ್ರಿಜಿ ಅವರು. ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ. ಬಹಳ ಇಂಪಾರ್ಟೆಂಟ್ ರೀ ಇವೆಲ್ಲ. ಇದನ್ನ ಬಿಟ್ಟಿವಂದ್ರ ನಾವ್ ಏನ್ ಮಾಡ್ತೀವಿ? 3 ಗಂಟೆ ರೀ, 1 ಗಂಟೆ ಸ್ವಾಧ್ಯಾಯ ಮಾಡ್ರಿ, ಒಳ್ಳೆ ಗ್ರಂಥಗಳನ್ನ ಓದ್ರಿ. ನಮ್ ಪಿ ಎಸ್ ಶಶಮ್ ಗ್ರಂಥ ಓದ್ರಿ. ಎಂಥ ಅದ್ಭುತ ಗ್ರಂಥಗಳವ್ರಿ ಅವು ಎಲ್ಲ. ಪಿರಾಮಿಡ್ ಕ್ಯಾಪ್ ಹಾಕೊಂಡ್ ಕುಂದ್ರಿ ಧ್ಯಾನ ಹತ್ಲಿಕ್ಕಂದ್ರ ಕಾಸ್ಮಿಕ್ ಎನರ್ಜಿ ಆ ಮುಖಾಂತರ ಬಂದ್ರ ನಮ್ಮ ನಾಡಿಗಳಲ್ಲಿ ಚೈತನ್ಯ ಆಕೈತ್ರಿ. 10 ಮಂದಿ ಕೆಲಸ ಒಬ್ಬ ಮಾಡುವಂತ ಪವರ್ ಶಕ್ತಿ ಬರೋದು ಈ ಜ್ಞಾನದಿಂದ ಮಾತ್ರ. ಅದನ್ನ ನಾವು ತಗೋಬೇಕಾಗಿತ್ತಪ್ಪ ಅಂತಂದ್ರ ವರ್ಷದಾಗ 2 ಪ್ರವಾಸ ಮಾಡ್ಬೇಕು ನಾವು. ಒಂದು ಬೆಂಗಳೂರು ಪಿರಾಮಿಡ್, ಒಂದು ಕಡತಾಳ್ ಪಿರಾಮಿಡ್, ಕೈಲಾಸಪುರಿ. ಯಾಕಂದ್ರಪ್ಪ ಎಲ್ಲಾ ಯೋಗಿಗಳು ಧ್ಯಾನ ಮಾಡುವಂತ ದಿವ್ಯ ಕ್ಷೇತ್ರಗಳು ಅವು 2. ನಮ್ಮನ್ನ 2 ಕಣ್ಣುಗಳ ಇದ್ದಾಗ ಪ್ರತಿ 6 ತಿಂಗಳು ಒಮ್ಮೆ ಬರ್ತಾವ್ರಿ ಅವು. ಒಂದು ಡಿಸೆಂಬರ್ದಾಗ, ಒಂದು ಏಪ್ರಿಲ್ದಾಗ. ಏನ ಆತ್ಮೀಕ ಬಂಧುಗಳೇ, ಬರೇ ಮನ್ಯಾಗ ಕೂತ ಧ್ಯಾನ ಮಾಡೋದಲ್ಲ, ಯೋಗಿಗಳು ನಡೆದಾಡೋ ಸ್ಥಾನದಾಗ ಹೋಗಿ ನಾವು ಧ್ಯಾನ ಮಾಡಿದೀವಿ ಅಂದ್ರೆ ನಮ್ಮ ಜೀವನ ಪಾವನ ಆಕತಿ. ಎನರ್ಜಿ ಬರ್ತದ. ಯಾವುದನ್ನು ನಾವು ಏನ್ ತಿಳ್ಕೊಬೇಕು ಅನ್ನೋದನ್ನ ತಿಳ್ಕೊಳಕ ಪಿರಾಮಿಡ್ ಮಾಸ್ಟರ್ ನಮ್ಮ ಸಂದೇಶಗಳನ್ನು ಕೊಡ್ತಾರೆ, ಒಬ್ಬರನ್ನೊಬ್ಬರು ನಮ್ಮ ಮುಖಾಂತರವಾಗಿ. ಹಂಗ ನಮ್ಮ ಪ್ರಾಣ ಶಕ್ತಿಯನ್ನು ಮಾತ್ರವನ್ನ ವ್ಯರ್ಥ ಮಾಡಬಾರದು. ಈ ವರ್ತಮಾನ ಮಾನವ ಜನ್ಮವನ್ನ ಭೂಮಂಡದಲ್ಲಿ ಕೊನೆಯ ಜನ್ಮವನ್ನ ನಾವು ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಧ್ಯಾನ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ನಮ್ಮ ಪಿರಾಮಿಡ್ ಮಾಸ್ಟರ್ಗಳೆಲ್ಲರೂ ಸಸ್ಯಾಹಾರಿ ಆಗಬೇಕಂದವರು ನಮ್ಮ ಬ್ರಹ್ಮಶ್ರೀ ಪತ್ರಿಜಿ ಅವರು. ಇದು ನಿಜವಾದ ಮತ. ನಾವೆಲ್ಲರೂ ಸಸ್ಯಾಹಾರಿ ಆಗಬೇಕು. ಎಲ್ಲಾ ನಮ್ಮ ಮಾಸ್ಟರ್ಗಳು ನಮ್ಮ ವಿಶೇಷ ಆತ್ಮರಂಜನೆಗೋಸ್ಕರ ನಾವು ಧ್ಯಾನ ಮಾಡಬೇಕು. ನಕ್ಕೋತ ಇರಬೇಕು, ನಾವೆಲ್ಲ ಸಂತೋಷದಿಂದ ಇರಬೇಕು. ಕ್ರಿಕೆಟ್ ಆಡಬೇಕು, ಹಾಡುಗಳನ್ನು ಹಾಡಬೇಕು, ಎಲ್ಲವನ್ನ ಸಂತೋಷದಿಂದ ಇರಬೇಕು. ಬರೀ ಧ್ಯಾನ ಮಾಡಿ ಕಣ್ಣು ಮುಚ್ಕೋತ ಕುಂದುರ್ದು 1 ತಾಸು ಮಾಡಬಹುದು. ಮಕ್ಕಳು ಬಂದಾಗ ಮಕ್ಕಳ ಜೊತೆ ನಗಬೇಕ, ಮೊಮ್ಮಕ್ಕಳು ಬಂದ್ರೆ ಅವ್ರ ಜೊತೆ ನಗಬೇಕ. ಹಾಸ್ಯ ಚಟಾಕಿ ಮುಖಾಂತರ ನಮ್ಮ ಜೀವನವನ್ನ ಪಾವನ ಮಾಡ್ಕೋಬೇಕು. ಆತ್ಮದ ರಂಜನೆ, ಸಂತೋಷ ತೃಪ್ತಿಗಾಗಿ ನಾವಿರಬೇಕು. ಪಿರಾಮಿಡ್ ಶಕ್ತಿ ಅಂದ್ರೆ ಎಲ್ಲಾ ದೇವಾಲಯಗಳಲ್ಲಿ ನಾವು ಹೋಗಿ ಧ್ಯಾನ ಮಾಡ್ಬೇಕು. ನಾವು ಅಂತ ಅದ್ಭುತ ಶಕ್ತಿ ಐತಿ. ಶ್ವಾಸ ಅಂದ್ರೆ ನಮ್ಮ ಗುರು ಅಂತ ತಿಳ್ಕೋಬೇಕು. ಆತ್ಮದ ಶಾಸ್ತ್ರ ಯಾವ್ದೈತಿಪ್ಪ ಅಂದ್ರ ಅಧ್ಯಯನ ಮಾಡ್ಬೇಕು. ನಾವು ಏನಿದೆ, ಯಾವ ಗ್ರಂಥನ ಏನೈತೆ ಅನ್ನೋದನ್ನ. ಬುದ್ಧತ್ವ ಅಂದ್ರೆ ಏನಂತ ತಿಳ್ಕೊಬೇಕಾಗಿತ್ತಪ್ಪ ಅಂದ್ರ ಆಕಾಂಕ್ಷಗಳನ್ನು ನಾವು ತಿಳ್ಕೊಬೇಕು. ಏಕೈಕ ಏನೈತಿ. ಧ್ಯಾನ ಬೋಧನೆ ಅಂದ್ರೆ ಏನಪ್ಪಾ ಅಂತಂದ್ರ ನಮ್ಮ ಆತ್ಮಬೋಧ ವೃತ್ತಿಗಳನ್ನ ಏನು ಮಾಡಬೇಕಾಗಿತ್ತು ಅನ್ನೋದನ್ನ ನಾವು ತಿಳ್ಕೋಬೇಕು. ಸತ್ಯ ನಮ್ಮ ಅಂತಃಕರಣದನ್ನ ಅರಿಗಳನ್ನು ಆತ್ಮಾನುಭೂತಿಗಳನ್ನು ತಿಳ್ಕೋಬೇಕಾಗಿತ್ತು. ನಮ್ಮ ಪ್ರಾಣ ಮಕ್ಕಳು ನಾವು ಏನು ಮಾಡಬೇಕನ್ನೋದನ್ನ ಅರಿವಿನ ಜ್ಞಾನ ಮಾತ್ರ ತಿಳಿದುಕೊಳ್ಳಬೇಕು. ನಮ್ಮ ಮೌಲಿಕ ಸಂದೇಶಗಳನ್ನು ನಾವು ತಿಳ್ಕೊಬೇಕಾಗಿತ್ತಂದ್ರ ನಿಜವಾದ ಶಿವತತ್ವವನ್ನು ತಿಳ್ಕೊಬೇಕಾದ್ರೆ ಎಲ್ಲ ಪಿರಾಮಿಡ್ ಮಾಸ್ಟರು
ಸರಳತೆ ಇರಬೇಕು, ಸಹಜ ಗುಣಗಳನ್ನು ನಮ್ಮಲ್ಲಿ ಇರಬೇಕು, ಸಹಜ ಲಕ್ಷಣಗಳನ್ನು ನಮ್ಮಲ್ಲಿ ಇರಬೇಕು. ಆವಾಗ ನಮ್ಗೆ ತಿಳಿತೈತೆ ಅಂತ ಹೇಳಿದವರು ಬ್ರಹ್ಮಶ್ರೀ ಪತ್ರಿಜಿಯವರು. ವಿನಯ ನಮ್ಮ ಮುಂದಿನ ಪೀಳಿಗಾಗಿ ಸಂಸ್ಕೃತಿಯನ್ನು ನಾವು ಕಲಿಸಬೇಕು. ಮನ್ಯಾಗ ಒಬ್ರ ಮಾಡಾಕತ್ತೀವಿ ಅಂದ್ರೆ ಎಲ್ಲರನ್ನು ಮುಂದೆ ಕುಂದಿಸ್ಕೊಂಡ್ ಒಂದ್ 10 ನಿಮಿಷ ಧ್ಯಾನ ಮಾಡಿ ಕಳಿಸಿದ್ದೇವು ಅಂದ್ರೆ ಫೌಂಡೇಶನ್ ಆಗ್ತದ ಅದು. ಸಮಯ ಸಿಕ್ಕಾಗ ಪಕ್ಕದ ಮನೆಗೆ ಹೋಗಿ ಹೇಳಿಕೊಟ್ಟೇವು ಅಂದ್ರೆ ಅದು ಸೇವೆ. ಪ್ರತಿ ಶನಿವಾರ ಪ್ರತಿ ಸ್ಯಾಟರ್ಡೆ ಹೋಗಿ ನಾವು ಅಲ್ಲಿ ಮತ್ತೊಬ್ಬರ ಕಡೆ ಸ್ಕೂಲ್ಗೆ ಅದು ಹಾದಿಯೇ ಹೋದ್ರೆ ಅದು ದೊಡ್ಡ ಸಾಧನೆ. ಸಮಸ್ತ ಜೀವಿಕೋಟಿಗಳಿಗೆ ಪರಿಪೂರ್ಣ ಬ್ರಹ್ಮಾಂಡ ಕುಟುಂಬವನ್ನ ಮಾಡಬೇಕಾಗಿದ್ದದ ನಮ್ಮ ಮೂಲ ಕರ್ತವ್ಯ ಅಂತ ಹೇಳಿದರು. ಹಂಗ ನಮ್ಮ ಜೀವನವನ್ನ ಒಬ್ಬ ಅದ್ಭುತವಾದಂತ ಕೊಟ್ಟಂತ ಬ್ರಹ್ಮಶ್ರೀ ಪತ್ರಿಕೆಯವರು ಆತ್ಮನ ನಿಜವಾದ ಕಥೆಯನ್ನ ನಾವು ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರ ಆದಿ ಅಂತ ಇಲ್ಲದ್ದು ಆತ್ಮ ಎನ್ನುವುದು ಯಾವುದೈತೆ ಅಂತ ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರ ಈ ಭೌತಿಕವಲ್ಲದ ಆತ್ಮ ಯಾವುದೈತಂತ ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರ ಮೂಲ ಚೈತನ್ಯದ ಸಕಲ ಅಲ್ಲದ ಸಕಲ ಯಾವುದೈತೆ ಆತ್ಮ ಅಂದ್ರ ತಿಳ್ಕೋದು ಬಹಳ ಅದ್ಭುತ ಐತಿ. ಅದಕ್ಕ ಸಮಯ ಆಗಾಕ್ ಬಂತು. ಇರ್ಲಿ, ಇನ್ನೊಂದು ಮಾತನ್ನ ಹೇಳಿ ಮುಗಿಸೋಣ. ಯಾಕಪ್ಪ ಅಂತಂದ್ರ ಭಗವದ್ಗೀತೆ ಒಳಗ ಪರಮಾತ್ಮ ಏನ್ ಹೇಳ್ಯಾನಪ್ಪ ಅಂತಂದ್ರ ಜಾತಸ್ಯ ಹಿ ಧ್ರುವಂ ಮೃತ್ಯು, ಹುಟ್ಟಿದವನಿಗೆ ಸಾವು ತಪ್ಪದು. ಧ್ರುವಂ ಜನ್ಮ ಮೃತಸ್ಯ ಚ, ಮರಣಿಸಿದವನು ಮತ್ತೆ ಹುಟ್ಟದೆ ಇರುವುದಿಲ್ಲ ಅಂತ ಹೇಳಿದರು. ಇದನ್ನ ನಾವು ತೆಗೆದುಕೊಳ್ಳಬೇಕಾದ ಏನಪ್ಪಾ ಅಂತಂದ್ರೆ ಯಾವುದೂ ಧ್ರುವಂ ಇಲ್ಲಲ್ಲ, ಯಾವುದೂ ಅನಿವಾರ್ಯ ಅಲ್ಲಲ್ಲ. ಎಷ್ಟೋ ಜನರು ಚಿರಂಜೀವಾಗಿ ಇರದಾರೀಗ. ಹಂಗ ಹುಟ್ಟಿದ ನಂತರ ಸಾವು ಖಚಿತ, ಆಯ್ಕೆ ನಮ್ಮದು, ಅನಿವಾರ್ಯ ಅಲ್ಲ. ಅದಕ್ಕ 1947 ಇಸ್ವಿಯಲ್ಲಿ ಹುಟ್ಟಿದವನಂದ್ರ ಅದು ಆಯ್ಕೆ ಅಲ್ಲ. ಶರೀರದಲ್ಲಿ ಯಾವಾಗ ಇಲ್ಲಿವರೆಗೆ ಇರಬೇಕನ್ನೋದನ್ನ ನಮ್ಮನ್ನು ಹುಟ್ಟಿದ ನಂತರ ಅದಕ್ಕೆ ಮುಂಚೆ ಏನು ಆಯ್ಕೆ ನಾವು ಮಾಡ್ಕೊಂಡು ಬಂದಿದ್ದೇವಲ್ಲ ಅದಾಗೇ ಆಗ್ತದೆ ಅಂತ ಹೇಳಿದವರು. ಅಂತ ಒಂದು ಅದ್ಭುತ ಶಕ್ತಿ ಬಹಳ ಅತ್ಯುನ್ನತವಾದಂತ ನಮ್ಮ ಪತ್ರಿಜಿಯವರು ಅಂತರಂಗದ ಅರಿವನ್ನ ಕೊಟ್ಟಿದ್ದಾರೆ. ಅದಕ್ಕ ನಾವು ನೀವೆಲ್ಲರೂ ಹೆಚ್ಚೆಚ್ಚು ಏನ್ ಮಾಡಬೇಕಪ್ಪ ಅಂತಂದ್ರೆ ಧ್ಯಾನ ಸಾಧನೆ, ಪತ್ರಿಜಿಯವರ ಹಾಕಿಕೊಟ್ಟ ಮಾರ್ಗ ನಾವು ಯಾವ ಮಟ್ಟಕ್ಕದೀವಿ ಅನ್ನೋದನ್ನ ತಿಳಿದೀವಪ್ಪ ಅಂತಂದ್ರೆ ಅವರು 1,00,000 ಗ್ರಂಥಗಳನ್ನು ಓದಿದ್ದಾರೆ. ನಾವು 1 ತಾಸುಗಳು ಒಂದೊಂದು ಗ್ರಂಥಗಳನ್ನು ಓದಾಕ ನಮ್ಗೆ ಏನ್ ಐತಪ್ಪ, ಊಟ ಮಾಡಕ್ ಸಮಯ ಐತಿ, ನಮ್ಮ ಕುಟುಂಬ ನಿರ್ವಾಹಕ ಮಾಡಾಕ 24 ತಾಸು ಸಮಯ ನಮಗೈತಿ. ಅದ್ರಾಗ 3 ಗಂಟೆ ಒಂದು ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಇವು ಮಾಡಿದೀವಪ್ಪ ಅಂತಂದ್ರೆ ನಮ್ಮ ಮಾನವನಾಗಿ ಹುಟ್ಟಿ ಬಂದಿದ್ದಕ್ಕೆ ಮೂಲ ನಾವು ಮುಕ್ತಿ ಆಗ್ತೀವಿ ಅನ್ನೋದನ್ನ ಹೇಳ್ತೀವಿ. ಆರೋಗ್ಯ, ಸಂತೋಷ, ನೆಮ್ಮದಿ, ನಮ್ಮ ಕುಟುಂಬ ಎಲ್ಲವನ್ನೂ ಆನಂದ ಇರಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಪತ್ರಿಜಿಯವರ ಅಂತರಂಗದ ಅರಿವನ್ನ ತಿಳ್ಕೋಬೇಕಾಗಿತ್ತಂದ್ರೆ ಅವರ ಸಾಧನೆಯಲ್ಲಿ ನಾವು ಹೋಗಬೇಕು ಅಂತ ಹೇಳಿದ್ರು. ಅಂತ ಒಂದು ಅದ್ಭುತ ಸಾಧನೆ ನನಗ ಇದೀಗ ಬಹಳ ದಿನಗಳ ನಂತರ ನಮ್ಮ ಮೇಡಮ್ ಅವರು ಫೋನ್ ಮಾಡಿದ್ರು. ಅವಶ್ಯಕತೆ ಹೇಳಬೇಕ್ರಿ ಸರ್ ಅಂತಂದ್ರು. ಸದಾವಕಾಶ ಅಂತ ಹೇಳಿದೆ. ನನಗೆ ಅವಕಾಶ ಮಾಡಿಕೊಟ್ರು. ನನಗೆ ಯೂನಿವರ್ಸಲ್ ನನಗೆ ಈ ನಿಮ್ಮ ಮುಖಾಂತರ ಎಲ್ಲಾ ಲೋಕಕ್ಕ ನನಗೆ ಅವಕಾಶ ಕೊಟ್ರಲ್ಲ, ನಿಮ್ಮ ಆತ್ಮಜ್ಞಾನ ಬಂಧಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳ್ತಾ ಇದ್ದೀನಿ. ಈ ಮಹಾವತಾರ್ ಫೌಂಡೇಶನ್ ಅಂದ್ರೆ ಬಹಳ ಇನ್ನೂ ಅವ್ರ ಮಹಾವತಾರ ನಾ ಕಣ್ಣು ಮುಚ್ಚಿನಂದ್ರ ಅವರ ಬರ್ತಾರ ಅಂತ ಒಂದು ಶಕ್ತಿ ಮಹಾವತಾರ. ಅದಕ್ಕೆ ನೀವೆಲ್ಲರೂ ಬಹಳ ಪುಣ್ಯವಂತರ. ಅಂತ ಹೆಸರು ಇಟ್ಕೊಂಡು ಈ ಸೇವೆ ಮಾಡ್ತಿರಲ್ಲ, ನಿಮ್ಮಕ್ಕೆ ಅನಂತ ಕೋಟಿ ಪ್ರಣಾಮಗಳು. ನನಗೆ ನಿಮ್ಗೆಲ್ಲಾ ಆತ್ಮ ಜ್ಞಾನ ಬಂಧುಗಳಿಗೆ ಥ್ಯಾಂಕ್ ಯು ಅಮ್ಮ. ಶರಣಾರ್ಥಿ ಮೇಡಮ್.